ನಮಸ್ಕಾರ. ನಾನು ತುಂಬ ದಿನ ಆಯಿತು ನಿಮ್ಮ ಹತ್ರ ಮಾತಾಡಿದೆ. ಊರಿಗೆ ಹೋಗಿದ್ದೆ, ಎಲ್ಲ ಕಡೆಗೆ ಎಂಜಾಯ್ ಮಾಡಿದೆ, ಫ್ರೆಂಡ್ಸನ್ನು ಮೀಟ್ ಮಾಡಿದೆ. ತುಂಬ ಜನಕ್ಕೆ ನನ್ನ ಮರ್ಮ ಬುಕ್ಕನ್ನ ಕೊಟ್ಟು ಬಂದೆ ಪ್ರೀತಿಯಿಂದ. ನನ್ನ ಸ್ನೇಹಿತರಿಗೆ, ಜೊತೆಗಲ್ಲಿ ಡಾಕ್ಟ್ರಿಗೆ, ಅಲ್ಲಿನ ನಮ್ಮ ಊರಿನ ಗ್ರಾಮ ಪಂಚಾಯತಿಗೆ. ಸೊ ಎಲ್ಲರಿಗೂ ಸಹ ಈ ವರ್ಮ ಬುಕ್ಕನ್ನು ಕೊಟ್ಟು ಬಂದೆ. ಯಾಕಂದರೆ ಕರ್ನಾಟಕದಲ್ಲಿ ವರ್ಮ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ. ತುಂಬ ಲೀಸ್ಟ್ ಅಂದರೆ ತುಂಬ ಕಡಿಮೆ ಜನಕ್ಕೆ ಗೊತ್ತಿದೆ. ನಾನು ಕಲ್ತಿರೋ ವಿದ್ಯೆಯಿಂದ ತುಂಬ ಜನಕ್ಕೆ ಸಹಾಯ ಆಗಲಿ ಅನ್ನೋದೇ ನನ್ನ ಉದ್ದೇಶ. ಸೊ ಹಾಗಾಗಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಈ ವಿದ್ಯೆನ ಉಪಯೋಗಿಸ್ತಾ ಇದ್ದೀನಿ. ಅದರ ಜೊತೆಗೆ ಕರ್ನಾಟಕದಲ್ಲಿ ಎಲ್ಲರೂ ಮನೇಲಿ ಒಬ್ಬರಾದರೂ ಮರ್ಮ ಕಲ್ತಿರ್ಬೇಕನ್ನೋದೇ ನನ್ನ ಆಸೆ. ಅದಕ್ಕೆ ಈ ಬುಕ್ಕನ್ನು ನಾನು ಬಿಡುಗಡೆ ಮಾಡಿರೋದು. ಇದು ನಮ್ಮ ಬಸವಾಕ್ಯ ಅಕಾಡೆಮಿಯಿಂದ ಎಲ್ಲ ಕಡೆ ಕಳಿಸ್ತಾ ಇದ್ದಾರೆ. ಜೊತೆಗೆ ನೆಕ್ಸ್ಟು ಕೋರ್ಸು ಸಹ ಮಾಡ್ತೀನಿ. ಆ ಮರ್ಮದಲ್ಲೇ ಒಂದು ಪಾಯಿಂಟ್ ಇದೆ. ವಿರುತ್ತಿ ಕಾಳಂ ಅಂತ ಹೇಳ್ತೀವಿ, ಅಥವಾ ವಿರುತ್ತಿ ವರ್ಮಂ ಅಂತ ಕರಿತೀವಿ. ಕಾಳಂ ಅಂತ ಹೇಳಿದ್ರೆ ಆ ಕಾಲದಲ್ಲಿ, ಅಂದರೆ ಆ ಸಮಯದಲ್ಲಿ, ಅದಕ್ಕೇ ಆದ ಒಂದು ಸಮಯ ಇರುತ್ತೆ. ಆ ಸಮಯದಲ್ಲಿ ಅಲ್ಲಿ ಶಕ್ತಿ ಹೆಚ್ಚಿರುತ್ತೆ, ಅದಕ್ಕೆ ಅದನ್ನು ಕಾಲಂ ಅಂತ ಹೇಳ್ತಾರೆ. ವರ್ಮಂ ಅಂತ ಹೇಳ್ತೀವಿ, ವಿರುತ್ತಿ ವರ್ಮಂ ಅಂತ ಹೇಳ್ತೀವಿ. ಆವಾಗ ಸಮಯ ಇಲ್ಲ ಅಂತ ಹೇಳಿದ್ರೂ ಸಹ ಅಲ್ಲಿಂದ ಇನ್ನೊಂದು ಕಡೆಗೆ ಶಕ್ತಿನ ನಾವು ಕಳಿಸ್ಬೋದು, ಟ್ರಾನ್ಸ್ಫಾರ್ಮೇಷನ್ ಮಾಡ್ಬೋದು ಅಂಥ ಒಂದು ವರ್ಮ ಪಾಯಿಂಟನ್ನು ಇವತ್ತಿಗೆ. ಆ ವರ್ಮ ಪಾಯಿಂಟಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಡಿಜ್ಜಿನೆಸ್ಸು, ಆ್ಯಂಗ್ಸೈಟಿ, ಅಥವಾ ಕಾಲಲ್ಲಿ ಹೆಚ್ಚಿಗೆ ಶಕ್ತಿ ಇಲ್ಲ ಅಂದರೆ ಮತ್ತೆ ಶಕ್ತಿ ಬರುತ್ತೆ. ಈ ವಿರುತ್ತಿ ಕಾಳನ್ನು ಯಾವುದೇ ಕಾರಣಕ್ಕೂ ತುಂಬ ಪ್ರೆಷರ್ ಮಾಡಬಾರ್ದು. ಸುಮ್ಮನೆ ಮಸಾಜ್ ಮಾಡಿದ್ರೆ ಸಾಕು, ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸು. ಇದರಿಂದ ನಿಮ್ಮ ತಲೆನೋವು ಗುಣ ಆಗ್ತಾ ಹೋಗುತ್ತೆ, ಡಿಜ್ಜಿನೆಸ್ ಕಡಿಮೆ ಆಗ್ತಾ ಹೋಗುತ್ತೆ, ಆ್ಯಂಗ್ಸೈಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಇದನ್ನು ಪ್ರೆಗ್ನೆನ್ಸಿ ಇರೋರು ಅಥವಾ ತುಂಬ ಪಾಲ್ಪಿಟೇಷನ್ ಇರೋರು ಸೊ ಇದನ್ನು ಮಾಡಬಾರ್ದು. ಓಕೆನಾ? ಸೊ ಇದೇ ರೀತಿ ನೀವು ಎಷ್ಟೋ ಮರ್ಮ ಪಾಯಿಂಟ್ಗಳಿದ್ದಾವೆ, ಅದೆಲ್ಲವೂ ಸಹ ನಾನು ಬುಕ್ಕಲ್ಲಿ ಬರೆದಿದ್ದೀನಿ. ಅದು ಕನ್ನಡದಲ್ಲಿ, ನಮ್ಮ ಕರ್ನಾಟಕದವರಿಗೋಸ್ಕರ, ಅದು ಕನ್ನಡಕ್ಕೋಸ್ಕರ. ಸೊ ಇದು ಮೊದಲನೇ ಬುಕ್ಕು ಕನ್ನಡದಲ್ಲಿ ನನಗೆ ಗೊತ್ತಿರೋ ಹಾಗೆ. ಈ ಪುಸ್ತಕನ ಎಲ್ಲರೂ ತಗೊಂಡು ಈ ಪುಸ್ತಕದ ಉಪಯೋಗವನ್ನು ಪಡ್ಕೊಳ್ಳಿ. ಸೊ ಹಾಗೆ ಈ ವಿರುತ್ತಿ ಕಾಳಂನ ಜೋರಾಗಿ ಪ್ರೆಸ್ ಮಾಡಬಾರ್ದು. ಯಾಕಂದರೆ ಇದನ್ನು ಕಲಿಯೋವರೆಗೂ ಸಹ ಪ್ರೆಸ್ ಮಾಡ್ಬೋದು. ಯಾಕಂದರೆ ಮೇಲೆ ಸಹ ಪ್ರೆಸ್ ಮಾಡ್ಬೋದು, ಈ ಸೈಡಲ್ಲಿ ಪ್ರೆಸ್ ಮಾಡ್ಬೋದು, ಒಳಗಡೆ ಪ್ರೆಸ್ ಮಾಡ್ಬೋದು. ಯಾಕಂದರೆ ಇದನ್ನು 3 ಥರ ಪ್ರೆಸ್ ಮಾಡೋ ರೀತಿ ಇದೆ ವರ್ಮಮ್ಮಲ್ಲಿ. ಸೊ ಹಾಗಾಗಿ ಇದನ್ನು ಸುಮ್ಮನೆ ಪ್ರೆಸ್ ಮಾಡಬಾರ್ದು. ಓಕೆನಾ? ನಮಸ್ಕಾರ.